ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು ಎಷ್ಟೋ ಮನೆ ಓನರ್ಗಳಿಗೆ ಮತ್ತು ಪ್ಲಂಬರ್ಗಳಿಗೆ ಯೂಸ್ಫುಲ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಹೆಲ್ಪ್ಫುಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಇತರ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಕೆಲವರಿಗೆ ಬಾತ್ರೂಮ್ನಲ್ಲಿ ಸ್ಯಾನಿಟರಿ ಅಥವಾ ಫೌಸೆಟ್ನಲ್ಲಿ ಯಾವ ಪಾರ್ಟ್ ಅಥವಾ ಯಾವ ಫಿಕ್ಚರ್ ಹಾಕಿದ್ರೆ ಒಳ್ಳೆಯದು, ಯಾವುದು ಮೇಂಟೆನೆನ್ಸ್ಗೆ ಈಸಿಯಾಗಿರುತ್ತೆ ಅಂತ ಕನ್ಫ್ಯೂಷನಲ್ಲಿರ್ತಾರೆ. ಅಂಥವ್ರಿಗೆ ನಾನು ಅಪ್ಲೋಡ್ ಮಾಡೋ ಮುಂದಿನ ವೀಡಿಯೋಗಳಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಬೋದು. ಇನ್ನು ಪ್ಲಂಬರ್ಗಳಿಗೆ ಮತ್ತು ಕಸ್ಟಮರ್ಗಳಿಗೆ ಫಿಕ್ಚರು ಬಾತ್ರೂಮಲ್ಲಿ ಇನ್ಸ್ಟಾಲ್ ಮಾಡಿದಾಗ ಒಳಗಡೆ ಸ್ಪೇರ್ಸು ಮತ್ತು ಅದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅಂತ ಕುತೂಹಲದಲ್ಲಿರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ಇಷ್ಟ ಆಗಬಹುದು. ಇವತ್ತಿನ ವಿಡಿಯೋದಲ್ಲಿ ಜಾಕ್ವಾರ್ನ ಒಂದು ಕ್ಯಾಟ್ಲಾಗ್ ನಂಬರ್ 441 ಕನ್ಸೀಲ್ಡ್ ಬಾಡಿ ಓನ್ಲಿ ಫಾರ್ ಸಿಂಗಲ್ ಕನ್ಸೀಲ್ಡ್ ಸ್ಟಾಪ್ ಕಾಕ್ ವಿತ್ ಬೇಸಿನ್ ಸ್ಪೌಟ್. ಅಂದರೆ ಬಾತ್ರೂಮ್ನಲ್ಲಿ ನಾವು ಬೇಸಿನ್ಗೆ ಅಂತ ಬೇಸಿನ್ ಮಿಕ್ಸಿಂಗ್ ಡೈವರ್ಟರ್ ಅಂತ ಹಾಕ್ತೀವಿ. ಅದರಲ್ಲಿ 2 ಇನ್ಲೆಟ್ಟು 1 ಔಟ್ಲೆಟ್ ಇರುತ್ತೆ, ಒಂದು ಸ್ಪೌಟಿಗಿರುತ್ತೆ. ನಮಗೆ ಕೋಲ್ಡ್ ಓನ್ಲಿ ಸಪ್ಲೈ ಬೇಕು ಅನ್ನೋರಿಗೆ ಇದೊಂದು ಆಪ್ಷನ್ ಆಗ್ಬೋದು. ಇದರಲ್ಲಿ ಓನ್ಲಿ 1 ಇನ್ಲೆಟ್ ಇರುತ್ತೆ, 1 ಔಟ್ಲೆಟ್ ಇರುತ್ತೆ. ಜಸ್ಟ್ ಲೈಕ್ ಒಂದು ಕನ್ಸೀಲ್ಡ್ ವಾಲ್ ಟೈಪ್ ಇರುತ್ತೆ, ಒಂದು ಸ್ಪೌಟನ್ನು ಅಟ್ಯಾಚ್ ಮಾಡಿರ್ತಾರೆ ಅಷ್ಟೇ. ನೀವು ಇದನ್ನು ರೈಟು ಮತ್ತು ಲೆಫ್ಟ್ ಹ್ಯಾಂಡಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ಬಾತ್ರೂಮು ಬಿಟ್ಟರೆ ನಿಮ್ಮ ಡೈನಿಂಗ್ ಹಾಲಲ್ಲೂ ಸಹ ಹಾಕ್ಕೊಳ್ಬೋದು. ಕೆಲವರು ಇದನ್ನು ಜಾಗ್ವಾರ್ ಅಂತ ಉಚ್ಚಾರ ಮಾಡ್ತಾರೆ. ಇದು ಆ್ಯಕ್ಚುಲಿ ಜಾಕ್ವಾರ್, JAQUAR, ನಾಟ್ JAGUAR. ಇಟ್ಸ್ ಜಾಕ್ವಾರ್. ಆ್ಯಸ್ ಎ ಟೆಕ್ನಿಷಿಯನ್ ಮತ್ತು ಪ್ಲಂಬಿಂಗ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ನಾವು ಇದನ್ನು ಬಿಚ್ಚಿ ಸ್ಪೇರ್ಗಳನ್ನ ತೋರಿಸ್ತಾ ಇದ್ದೀವಿ. ನೀವು ಮನೇಲಿ ಯಾವುದೇ ಕಾರಣಕ್ಕೂ ಈ ರೀತಿ ಬಿಚ್ಚಕ್ಕೆ ಹೋಗಬೇಡಿ, ಯಾಕಂದರೆ ವಾರಂಟಿ ಕ್ಲೈಮ್ ಆಗೋದಿಲ್ಲ. ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಫುಲ್ಲಿ ಫೋರ್ಜ್ಡ್ ಬಾಡಿ ಸಿಗುತ್ತೆ. ನಿಮಗೆ ಅಪ್ಪರ್ ಪಾರ್ಟು ಇದರಲ್ಲಿ ಸಿಗೋದಿಲ್ಲ, ಓನ್ಲಿ ಬಾಡಿ ಮಾತ್ರ ಸಿಗುತ್ತೆ. ಜಾಕ್ವಾರ್ ಅಂದರೆ ಕ್ವಾಲಿಟಿ, ಎಲ್ಲೂ ಕಾಂಪ್ರಮೈಸ್ ಮಾಡಿರೋದಿಲ್ಲ. ಇದರಲ್ಲಿ ನಿಮಗೆ ಇನ್ಲೆಟ್ಟು 1/2 ಇಂಚ್ ಸಿಗುತ್ತೆ, 15 mm, ಮತ್ತು ಔಟ್ಲೆಟ್ ಸಹ ಸ್ಪೌಟ್ಗೂ ಸಹ ನಿಮಗೆ 1/2 ಇಂಚ್ ಸಿಗುತ್ತೆ. ಇದರ ಮೆಕ್ಯಾನಿಸಮ್ ಸ್ಪಿಂಡಲ್ ಸಹ ನಿಮಗೆ 3/4 ಇಂಚ್ ಸಿಗುತ್ತೆ, 3/4 ಸಿಗುತ್ತೆ. ನೀವು ಜಾಕ್ವಾರ್ನ ಯಾವುದೇ ಪ್ರಾಡಕ್ಟ್ ತೊಗೊಳ್ಬೇಕಂದ್ರೆ ಆಥರೈಸ್ಡ್ ಡೀಲರ್ ಹತ್ರನೇ ತೆಗೆದುಕೊಳ್ಳಿ. ನೆಕ್ಸ್ಟ್ ಫ್ಯೂಚರಲ್ಲಿ ವಾರಂಟಿ ಇಶ್ಯೂ ಬರಬಾರ್ದು ಅನ್ನೋ ಉದ್ದೇಶದಿಂದ ಜಾಗ್ವಾರ್ ಪ್ರಾಡಕ್ಟ್ಸ್ನ ಯಾಕೆ ನಾವು ಪ್ರಿಫರ್ ಮಾಡ್ತೀನಿ ಅಂದರೆ, ಬೇರೆದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನೋಡಿ, ಗ್ರೋಹೆ ಆ್ಯಂಡ್ ಸ್ಕ್ರೋಹೆ ಕೋಲರ್ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಿಮಗೆ ಪ್ರೈಸು ಕಡಿಮೆ ಇರುತ್ತೆ. ಮೇಂಟೆನೆನ್ಸ್ ಸಹ ನಿಮಗೆ ಕಡಿಮೆ ಖರ್ಚಲ್ಲಿ ಆಗುತ್ತೆ. ಇದರಲ್ಲೆಲ್ಲ ಡಿಜಿಟಲಿ ಬರೋದಿಲ್ಲ, ಎಲ್ಲ ಅನಲಾಗ್ ಸಿಸ್ಟಮ್ ಆಗಿರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಇರುತ್ತೆ. ಪ್ರೊಟೆಕ್ಷನ್ ಕ್ಯಾಪ್ ಓಪನ್ ಮಾಡಿದ್ರೆ ನೋಡಲಿಕ್ಕೆ ಈ ರೀತಿ ಕಾಣುತ್ತೆ. ನಾನು ಆವಾಗಲೇ ಹೇಳಿದಾಗೆ ಇದರಲ್ಲಿ 3/4 ಇಂಚು 3/4 ಸ್ಪಿಂಡಲ್ ಸೆರಾಮಿಕ್ ಡಿಸ್ಕ್ ಸ್ಪಿಂಡಲ್ ಬರುತ್ತೆ. ಈ ಪ್ರಾಡಕ್ಟ್ ಬದಲು ನಾವು ಜಸ್ಟ್ ಒಂದು ಕನ್ಸೀಲ್ಡ್ ವಾಲು, ಒಂದು ರೆಡ್ಯೂಸರ್ ಎಲ್ಬೋ ಹಾಕೋದ್ರಿಂದ ಬೇಸಿನ್ ಸ್ಪೌಟ್ನ ಮಾಡ್ಕೊಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 2 ವೇ ಇನ್ಲೆಟ್ಟು ಬೇಸಿನ್ ಡೈವರ್ಟರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋಗಳಲ್ಲಿ ಇದನ್ನು ಸ್ಪೇರ್ನ ಅನ್ಬಾಕ್ಸ್ ಮಾಡಿದ್ರಿಂದ ಹಿಡಿದು ಫಿಟ್ಟಿಂಗು, ಇನ್ಸ್ಟಾಲೇಷನ್ ಸಹ, ಮತ್ತು ಜೊತೆಗೆ ಜಾಕ್ವಾರ್ನ ಎಲ್ಲ ಪ್ರಾಡಕ್ಟ್ಗಳಾಗಲಿ, ಗ್ರೋಹೆ ಆಗಲಿ, ಕೋಲಾರ್ ಆಗಲಿ, ಯಾವುದೇ ಪ್ರಾಡಕ್ಟ್ ಇದ್ದರೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲಂಬರ್ಗಳಿಗೆ ಒಂದು ಸಲಹೆ, ಮರಕ್ಕಿಂತ ಮರ ದೊಡ್ಡದಿರುತ್ತೆ. ನಾನು ಏನು ತಿಳ್ಕೊಂಡಿದ್ದೀನೋ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಬಾತ್ರೂಮ್ನಲ್ಲಿ ಪ್ಲಾಸ್ಟ್ರಿಂಗ್ ಆಗೋಕ್ಕಿಂತ ಮುಂಚೆನೇ ಈ ಫಿಕ್ಚರ್ನ ಕೂರಿಸಿದ್ರೆ ನಿಮಗೆ ಫಿಕ್ಚರು ಒಳಗಡೆ ಹೋಗ್ಬಿಡುತ್ತೆ, ಅಪ್ಪರ್ ಪಾರ್ಟ್ಸು ನೀಟಾಗಿ ಕೂರೋದಿಲ್ಲ. ಲಿವರ್ ಆಗಲಿ ಸ್ಪೌಟ್ ಆಗಲಿ ಸ್ವಲ್ಪ ಡೀಪ್ ಜಾಸ್ತಿ ಹೋಗ್ಬಿಡುತ್ತೆ, ಕೆಲವು ಟೈಮ್ ಪ್ಲೇಟು ಸಹ ಕೂರೋದಿಲ್ಲ. ಹಾಗಾಗಿ ಪ್ಲಾಸ್ಟ್ರಿಂಗ್ ಆದಮೇಲೆ ಇದನ್ನು ಇನ್ಸ್ಟಾಲ್ ಮಾಡೋದ್ರಿಂದ ಯೂಸ್ಫುಲ್ ಆಗಿರುತ್ತೆ. ನೋಡಿ, ಇಲ್ಲಿ ಪ್ರೊಟೆಕ್ಷನ್ ಕ್ಯಾಪಲ್ಲೂ ಅಷ್ಟೇ ನಿಮಗೆ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ಮು ನಿಮಗೆ ಮಾರ್ಕಿಂಗ್ ಸಹಿತ ಕೊಟ್ಟಿರ್ತಾರೆ. ಹಾಗಾಗಿ ಅದೇ ಪ್ರಕಾರ ಕೂರಿಸಿದ್ರೆ ನಿಮಗೆ ಫಿಕ್ಚರು ಲಾಸ್ಟ್ ಅಪ್ಪರ್ ಪಾರ್ಟ್ಸ್ ಸಹ ನಿಮಗೆ ನೀಟಾಗಿ ಕೂರುತ್ತೆ. ಮತ್ತು ಎಲ್ಲ ಬ್ರ್ಯಾಂಡ್ಗಳಲ್ಲೂ ಸಹ ಇದೇ ರೀತಿ ಫಿಕ್ಚರ್ ಇರುತ್ತೆ ಅಂತ ಅಂದ್ಕೊಳ್ಬೇಡಿ. ಪ್ರತಿಯೊಂದು ಬ್ರ್ಯಾಂಡಲ್ಲೂ ಒಂದೊಂದು ರೀತಿ ಮೇಂಟೈನ್ ಮಾಡಿರ್ತಾರೆ. ಫಿಕ್ಚರಿಂದ ಹಿಡಿದು ಆಪ್ರೇಟಿಂದ ಹಿಡಿದು ಮೆಕ್ಯಾನಿಸಮ್ವರೆಗೂ ಚೇಂಜಸ್ ಇರುತ್ತೆ.
ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.